ತಾಲೂಕು ಆಡಳಿತ ನಾವು ಇದು 202ನೇ ಹಳ್ಳಿ ನಾವು ಭೇಟಿ ಮಾಡ್ತಿರೋದು. ಜನರಲ್ ಆಗಿ ಯಾವ್ದಾದ್ರು ಪೆನ್ಷನ್ ಆಗಬೇಕು ಅಂದ್ರೆ ಫಸ್ಟ್ VA ಲಾಗಿನ್ನು, RI ಲಾಗಿನ್ನು, ಕೇಸ್ ವರ್ಕರು ಮತ್ತೆ ಡೆಪ್ಯೂಟಿ ತಹಸೀಲ್ದಾರ್ ಇಷ್ಟ ಆಗ್ತಿತ್ತು. ಇವತ್ತು ನಮ್ಮ ತಹಸೀಲ್ದಾರ್ ಅವರು EO ಅವ್ರ ಸಾರಥ್ಯದಲ್ಲಿ ಇವತ್ತು 4 ಜನರ ಲಾಗಿನ್ ಇಲ್ಲೇ 10 ನಿಮಿಷದಲ್ಲಿ ಹೋಗಿ ಸ್ಪಾಟ್ ಅಲ್ಲೇ ಎಲ್ರಿಗೂ ಪೆನ್ಷನ್ ಮಾಡ್ಕೊಡ್ತಾ ಇದೀವಿ. ಈಗ ಆಗ್ಲೇ ಕೊಟ್ಟರು, ಆ ಊರಲ್ಲಿ ಒಂದು 5 ಜನಕ್ಕೆ ಕೊಟ್ವಿ. ಜನರಲ್ ಆಗಿ ಒಂದು 4-5 ಸಲ ಮೊದಲೆಲ್ಲ ಅಲಿಬೇಕಾಗಿತ್ತು. ಈಗೆಲ್ಲ ನಾವು ಇಮಿಡಿಯೇಟ್ ಆಗಿ ಅರ್ಧ ಗಂಟೆಯಲ್ಲೇ ಆ ಹಳ್ಳಿಗೆ ಎಂಟೈರ್ ನಾಡ ಕಚೇರಿನ ಕರ್ಕೊಂಡ್ಬಂದು ಇಲ್ಲೇ ಎಲ್ಲ ತಂಬೆಲ್ಲ ಕೊಟ್ಟು ಕ್ಲಿಯರ್ ಮಾಡಿ ಕೊಡ್ತಾ ಇದೀವಿ. ಈಗ ಮೊದಲನೇದು ಅಕ್ಕದು ಆಯ್ತು, ತಾಯಮ್ಮ ಅಕ್ಕದು. ಇನ್ನಮ್ಮ ಈ ನೆಲ್ಲಿಂಗ್ ವಸ್ತುಂದೆ ತೀಸ್ಕೊ. ಬ್ಯಾಂಕ್ ಯಾವ್ದೆ ಸರ್? ಆ ಬ್ಯಾಂಕ್ ಅದಂಗೆ ಬರ್ಕೊಟ್ಬಿಡಿ. ಅಲ್ಲ, ಒಂದ್ಸಲ ನೀವು ಚೆಕ್ ಮಾಡಿ ಬರ್ದು ಬಿಡಿ. ಮತ್ತೆ ಅವ್ರು ಬೇರೆ ಬ್ಯಾಂಕ್ ಹೋಗಿ 6 ತಿಂಗಳು ಓಡಾಡ್ತಾರೆ. ನನ್ನ ಮಿಂದ ಬ್ಯಾಂಕ್ ಪೇರ್ ರಾಸ್ತಾರ, ಆ ಬ್ಯಾಂಕ್ಗೆ ಬೋಲ್ ನೀವು ನಿಧಾನ ನಿಧಾನ ಒಂಚತ್ ಕಾನೆ ಯಾರು ಇನ್ನಾಳು ಶೇಪಿಸ್ಕೊಲ್ಲ ಮಂಚಿದ ಕಾನೆ ಅಕ್ಕದು ವಿಡೋ ಪೆನ್ಷನ್ ಇಲ್ಲೇ ಸ್ಯಾಂಕ್ಷನ್ ಮಾಡಿದೀವಿ ಸರ್. ಅಕ್ಕ ಮಂಚಿದ ಕಾನೆ ಮತ್ತೆ VA ಲಾಗಿನ್ನು, RI ಲಾಗಿನ್ನು, ಕೇಸ್ ವರ್ಕರ್ ಮತ್ತೆ ಡೆಪ್ಯೂಟಿ ತಹಸೀಲ್ದಾರ್ ಇದೊಂದು 15 ದಿನ ಪ್ರೊಸೀಜರ್. ಈಗ ಸ್ಪಾಟ್ ಅಲ್ಲಿ 5-5 ನಿಮಿಷಕ್ಕೆ ನಾವು 4 ಜನರ ಲಾಗಿನ್ ಹೋಗಿ ಆರ್ಡರ್ ಮಾಡಿಸ್ಕೊಡ್ತಾ ಇದೀವಿ. ಇದು 10 ನಿಮಿಷಕ್ಕೆ VA RI ಎಲ್ಲ ಸ್ಪಾಟ್ ಅಲ್ಲಿ ಲಾಗಿನ್ ಕೊಟ್ಟು ಪ್ರಿಂಟ್ ಔಟ್ ಕೊಟ್ಟಿದ್ವಿ. ಮಂಜುತ್ ಕನಕ ಇವತ್ತು ನಮ್ಮೂರಿಗೆ ನಮ್ಮ ಶಾಸಕರು ಕೊರ್ಲಹಳ್ಳಿ ಮತ್ತೆ ವಡ್ರೇಪಾಳ್ಯಕ್ಕೆ ಬಂದಿದ್ವಿ. ಇವತ್ತು ಬಹಳ ವಿಶೇಷ ಏನಂದ್ರೆ ಮೊದಲನೇ ಅವರಲ್ಲಿ 3 ತಾಸು ಆಯ್ತು, ಇವಾಗ ಇಲ್ಲೊಂದು 2 ತಾಸು ಆಯ್ತು. ಈ ಹಳ್ಳಿ ವಿಸಿಟ್ 201, 202ನೇ ಹಳ್ಳಿ. ಇವತ್ತಿನ ವಿಶೇಷ ಏನು ಅಂದ್ರೆ ಸರ್, ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು ಕೆಲವು ಸ್ಪಾಟ್ ಅಲ್ಲೇ ಪ್ರಿಂಟ್ ತಕ್ಕೊಟ್ವಿ. ಹೇಗೆ ಅಂದ್ರೆ ಈಗ ಜನರಲ್ ಆಗಿ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಎಲ್ಲ ಹೆಂಗಿರುತ್ತೆ ಪ್ರೋಸೆಸ್ ಅಂದ್ರೆ, ಫಸ್ಟ್ ಇವ್ರಿಗೆ ತಾಲೂಕು ಆಫೀಸಲ್ಲಿ ಅರ್ಜಿ ಕೊಡಬೇಕು. ಫಸ್ಟ್ VA ಹೋಗುತ್ತೆ, VA ಅಪ್ರೂವ್ ಕೊಟ್ಟು RI ಕಳಿಸ್ಬೇಕು, RI ಅಪ್ರೂವ್ ಕೊಟ್ಟು ಕೇಸ್ ವರ್ಕರ್ ಮತ್ತೆ ಡೆಪ್ಯೂಟಿ ತಹಸೀಲ್ದಾರ್, ಇದೆಲ್ಲ 15-20 ದಿನ ಹಿಡಿಯೋ ಪ್ರೋಸೆಸ್. ನಾನು ಇವತ್ತೇನು ಮಾಡಿದೆ, VA RI ಎಲ್ಲರೂ ಕರ್ಕೊಂಡ್ಬಂದು ಕುರ್ಲಹಳ್ಳಿ ಮತ್ತೆ ವಡ್ರೇಪಾಳ್ಯದಲ್ಲಿ 11 ಜನಕ್ಕೆ ಸ್ಪಾಟ್ ಅಲ್ಲೇ VA ಲಾಗಿನ್ಗೆ, ಅಲ್ಲೇ RI ಲಾಗಿನ್ಗೆ, ಅಲ್ಲೇ ಡೆಪ್ಯೂಟಿ ತಹಸೀಲ್ದಾರ್ಗೆ ಪ್ರಿಂಟ್ ತೆಗೆದು 1200 ರೂಪಾಯಿ ಬರೋರ್ಗೆ 1200, 600 ಬರೋರ್ಗೆ 600, ವಿಡೋ ಪೆನ್ಷನ್ 800 ಬರೋರ್ಗೆ 800 ಇಲ್ಲೇ ಸ್ಯಾಂಕ್ಷನ್ ಮಾಡಿದ್ವಿ. ಸೊ ಇದು ಗ್ರಾಮಕ್ಕೆ ನಮ್ಮ ಮಹಾತ್ಮ ಗಾಂಧೀಜಿ ಕಂಡಿರೋ ಕನಸು ಗ್ರಾಮ ಸ್ವರಾಜ್ ಅಂದ್ರೆ ಇದೆ. ಅಂದ್ರೆ ಇವರು ತಾಲೂಕ್ ಆಫೀಸ್ಗೆ ಹೋಗಿ 14-15 ದಿನ ಸುತ್ತಬೇಕಾಗಿತ್ತು. ಅದನ್ನ ಇವತ್ತು 10 ನಿಮಿಷದಲ್ಲಿ ಪ್ರಿಂಟ್ ಔಟ್ ಕೊಟ್ಟು ಸೈನ್ ಹಾಕಿ ಕೊಟ್ಟಿದ್ದೀನಿ. ಇದು ನಮ್ಮೂರಿಗೆ ನಮ್ಮ ಶಾಸಕರ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂತ ನಾನು ಭಾವಿಸಿದ್ದೀನಿ.